ಗೌರಿಬಿದನೂರು ನಗರದ ಆಚಾರ್ಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಲೂಕು ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿದ್ದು ಅತಿ ಹೆಚ್ಚು ತೆಲುಗು ಮಾತನಾಡುವವರಿದ್ದರೂ ಕನ್ನಡ ಭಾಷೆಯ ಅಭಿಮಾನ ಎಂದಿಗೂ ಮರೆತಿಲ್ಲ ಎನ್ನುವುದಕ್ಕೆ ತಾಲೂಕಿನಲ್ಲಿ ಅತಿ ಹೆಚ್ಚು ಕನ್ನಡ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡುತ್ತಿರುವುದೇ ಕನ್ನಡ ಭಾಷೆಯ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಅತಿ ಹೆಚ್ಚು ಶಾಸನಗಳು ದೊರೆತಿದ್ದು ಬಹುತೇಕ ಶಾಸನಗಳು ಕನ್ನಡ ಲಿಪಿಯಲ್ಲಿರುವುದು ತಾಲೂಕಿನಲ್ಲಿ ಕನ್ನಡದ ಇತಿಹಾಸವನ್ನು ಸಾರಿ ಹೇಳುತ್ತಿದೆ. ಕಾನಾಶ್ರೀ ಅವರು ಕನ್ನಡ ಶಾಸನಗಳ ಬಗ್ಗೆ ಪುಸ್ತಕವನ್ನು ಹೊರತರುವ ಮೂಲಕ ಕನ್ನಡದ ಕಂಪನ್ನು ಪಸರಿಸಿದ್ದಾರೆ ಎಂದರು. ಕಳೆದ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕನ್ನಡ ಸದನವನ್ನು 42 ಲಕ್ಷ ಅನುದಾನದಲ್ಲಿ ಸದನದ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲಾಗುವುದು. ಇದರಿಂದ ಕನ್ನಡ ಕಾರ್ಯಕ್ರಮಗಳು ಹಾಗೂ ಕನ್ನಡ ಭಾಷೆಯ ಪುಸ್ತಕಗಳ ಭಂಡಾರದ ಗ್ರಂಥಾಲಯವನ್ನು ಸ್ಥಾಪಿಸಲಾಗುವುದು ಎಂದು ಹೇಳಿದರು. ರಾಜ್ಯದ ಕನ್ನಡ ಭಾಷೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಪುರಾತನವಾದ ಭಾಷೆಗಳಲ್ಲಿ ಒಂದು. ಸಂಸ್ಕೃತ ತಮಿಳನ್ನ ಬಿಟ್ಟರೆ 3ನೇ ಭಾಷೆಯಾಗಿ ಪುರಾತನ ಭಾಷೆಯಾಗಿ ಕನ್ನಡ ಭಾರತ ಕನ್ನಡದ ಭಾಷೆಗಳಲ್ಲಿ ಒಂದು. ಅಷ್ಟೇ ಸಮೃದ್ಧವಾದ ಭಾಷೆ. ಎಷ್ಟು ಸಮೃದ್ಧ ಸಾಹಿತ್ಯದಲ್ಲಿ ಇತ್ತಂದ್ರೆ ಭಾರತೀಯ ಭಾಷೆಗಳಲ್ಲೇ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ. ಅಷ್ಟೇ ಅಲ್ಲ, 2000 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಭಾಷೆ. 2 ಭಾಷೆ ಬಿಟ್ರೆ 2000 ವರ್ಷ ಇತಿಹಾಸ ಇರೋದು ನಮ್ಮ ಕನ್ನಡ ಬಿಟ್ಟರೆ ತಮಿಳು ಮತ್ತು ಸಂಸ್ಕೃತ ಎರಡೇನೆ. ಇನ್ಯಾವ ಭಾಷೆಗೂ 2000 ವರ್ಷಗಳ ಇತಿಹಾಸ ಇಲ್ಲ. ಅಂತ ಒಂದು ಸಮೃದ್ಧವಾದಂಥ ಭಾಷೆ. ಅನೇಕ ಉದ್ಧಾಮ ಸಾಹಿತಿಗಳು ಈ ನಾಡಿನಲ್ಲಿ ಹುಟ್ಟಿ ಪಂಪನಿಂದ ಕುವೆಂಪುವರೆಗೂ ಕೂಡ ಅನೇಕ ಸಾಹಿತಿಗಳು ಹುಟ್ಟು ಸಾಹಿತ್ಯವನ್ನು ರಚನೆ ಮಾಡಿ ಅವರ ಒಂದು ಪ್ರತಿಭೆಯನ್ನು ತೋರಿ ನಮಗೆಲ್ಲ ಸಮೃದ್ಧ ಸಾಹಿತ್ಯವನ್ನ ಬಿಟ್ಟು ಹೋಗಿದ್ದಾರೆ. ವಚನಕಾರರಿಂದ ಹಿಡಿದು ಕುಮಾರವ್ಯಾಸನಿಂದ ಹಿಡಿದು ಜನ್ನ, ಪೊನ್ನ, ಶರಕೆರಿ, ಹರಿಹರ, ರಾಘವಾಂಕ ಎಲ್ಲರೂ ಹಿಡಿದು ಇತ್ತೀಚಿನ ಕವಿಗಳಾದಂಥ ಶಿವರಾಮ್ ಕಾರಂತ ಇರ್ಬೋದು, ಕುವೆಂಪುರೆಲ್ಲ ನಮಗೆಲ್ಲ ಗೊತ್ತೇ ಇದೆ. ಈ ಶತಮಾನ ಕಂಡ ಮಹಾನ್ ಕವಿ. ನಮ್ಮ ರಾಜ್ಯಕ್ಕೆ ಪ್ರಥಮವಾದಂಥ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಕವಿ ಶ್ರೀ ರಾಮಾನಂದ ಶ್ರೀರಾಮನನ್ನು ಬರೆದಂಥವರು. ಅನೇಕ ಪ್ರಗತಿಪರ ಚಿಂತನೆ ಉಳ್ಳಂತ ಕವಿ. ಇಡೀ ಜನತೆಗೆ ಜಾತಿ ಮತ ಭೇದವನ್ನು ಬಿಟ್ಟು ವಿಶ್ವಮಾನವರಾಗಿ ಸಂದೇಶವನ್ನು ಕೊಟ್ಟಂತ ಮಹಾನ್ ಕವಿ ಹುಟ್ಟಿದಂತ ನಮ್ಮ ನಾಡು. ಧ್ವಜಾರೋಹಣವನ್ನು ತಹಸೀಲ್ದಾರ್ ಕೆಎಂ ಅರವಿಂದ್ ನೆರವೇರಿಸಿ ಮಾತನಾಡಿ, ಕರ್ನಾಟಕ ಹುಟ್ಟಿಗೆ ಕನ್ನಡದ ಕುಲ ಪುರೋಹಿತರಾದ ಆಲೂರು ವೆಂಕಟರಾವ್ ಅವರ ಮೊದಲಿಗೆ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲೇ ಆರಂಭಿಸಿದ್ದರು. ಸ್ವತಂತ್ರ ದೊರೆತ ಬಳಿಕ ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ 1956 ನವೆಂಬರ್ 1ರಂದು ಕನ್ನಡ ರಾಜ್ಯ ಉದಯವಾಯಿತು. ನಂತರ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 1973ರಲ್ಲಿ ಕರ್ನಾಟಕ ರಾಜ್ಯ ಮಾಡಲಾಯಿತು ಎಂದು ಹೇಳಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.